ಒಂದು ಸೆಂಟ್ರಿಗೆ ಬೆಂಡ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ಈ ಥರ ಹಾಕ್ಬಿಟ್ಟು ಹಿಂಗೆ ರೋಲ್ ಮಾಡ್ತೀವಿ ಹಳೆ ಪದ್ಧತಿಯಲ್ಲಿ. ಇಲ್ಲಿ ಏನಪ್ಪ ಇದೆ ಅಂತಂತಂದರೆ ನಮಸ್ಕಾರ ವೀಕ್ಷಕರೇ, ನಾನು ವಿಶಾಲ್. ನೀವು ನೋಡ್ತಾ ಇದ್ದೀರಾ ನಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಅಂತಂತಂದರೆ ಸೊ ನಮ್ಮ ರೈತರಿಗೆ ತುಂಬ ಹೆಡೇಕ್ ಆಗಿರುವಂಥ ಕೆಲಸ ಏನಪ್ಪ ಅಂತಂತಂದರೆ ಈ ಟ್ಯಾಪ್ ಆ್ಯಂಡ್ ಗೋಗೆ, ಬ್ರಷ್ ಕಟರ್ನ ಟ್ಯಾಪ್ ಆ್ಯಂಡ್ ಗೋಗೆ ಇದರೊಳಗಡೆ ನೈಲಾನ್ ರೋಪ್ ಅನ್ನೋದು ಹಾಕೋದು ತುಂಬ ಸಮಸ್ಯೆ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಬಿಚ್ಚಿಬಿಟ್ಟು ಒಳಗಡೆಯಿಂದ ಹಾಕಿ ಮತ್ತೆ ಇದನ್ನ ತುಂಬ ಸಮಸ್ಯೆ ಅನ್ನೋದು ಆಗ್ತಾ ಇದೆ. ಸೊ ಈ ಟ್ಯಾಪ್ ಆ್ಯಂಡ್ ಗೋಗೆ ನಾವು ಈಸಿ ಮೆಥಡ್, ಇದನ್ನ ಈಸಿ ಲೋಡರ್ ಅಂತಾರೆ ಅಥವಾ ಟ್ಯಾಪ್ ಆ್ಯಂಡ್ ಗೋ ಅಂತಾನು ಕರೀತಾರೆ. ಸೊ ಇದು ಗಾರ್ಡನ್ ರಿವೈಂಡ್ ಲೈನ್ ಅಂತ ಇದಾಗಿರುತ್ತದೆ. ಸೊ ಇದು ಇಟಾಲಿಯನ್ ಮೇಡ್ ಆಗಿರುತ್ತದೆ, ಇಟಾಲಿಯನ್ ಡಿಸೈನ್ ಅನ್ನೋದಾಗಿರುತ್ತೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ತುಂಬಾ ಒಂದು ಈಸಿಯಲ್ಲಿ ಇದನ್ನ ಲೋಡ್ ಮಾಡ್ಬೋದು, ನೈಲಾನ್ ರೋಪ್ ಅನ್ನೋದು. ಸೊ ಇದು ಅಪ್ ಟು 4 mm ವರೆಗೂ ನಿಮಗೆ ಇದನ್ನ ರೋಪ್ ಅನ್ನೋದು ಹಾಕ್ಬೋದು ಇದರೊಳಗೆ. ಸೊ ನಾನು ನಿಮಗೆ ಯಾವ ರೀತಿ ಇದನ್ನ ಹಾಕೋದು ಏನು ಅಂತ ಕಂಪ್ಲೀಟ್ ವಿಡಿಯೋ ಅಂತ ಕೊಡ್ತೀನಿ. ಮತ್ತೆ ಇದನ್ನ ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅನ್ನೋದನ್ನು ನಾನು ಕೊಡ್ತೀನಿ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತೆ ಇದಕ್ಕೆ ಯಾವ ರೀತಿ ಈಸಿ ಲೋಡ್ ಅನ್ನೋದು ಮಾಡೋದು ಅಂತ ನಾನೀಗ ಈ ರೋಪ್ನ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಮೊದಲನೇ ನಿಮಗೆ ಈ ರೋಪ್ ಕಟ್ ಮಾಡೋದಕ್ಕೆ ಒಂದು ಕಟರ್ ಬೇಕಾಗುತ್ತೆ. ಸೊ ಅದಕ್ಕೆ ಇದು ಸಹ ನನ್ನ ಕಡೆ ಅವೈಲೇಬಲ್ ಇರುತ್ತದೆ. ಇದನ್ನು ಬೇಕಾದ್ರೆ ನಾನು ನಿಮಗೆ ಇದನ್ನ ನೈಫರ್ ಅಂತ ಕರೀತಾರೆ. ಸೊ ಇದು ನಿಮಗೆ ಬೇಕಾದಲ್ಲಿ ನೀವು ಆರ್ಡರ್ ಮಾಡ್ಕೋಬಹುದು. ಇದನ್ನು ಸಹ ನಮ್ಮ ಹತ್ರ ಸಿಗುತ್ತೆ. ಮತ್ತೆ ಇದು ಸಹ ನಿಮ್ಮ ಆನ್ಲೈನ್ ಲಿಂಕ್ಸಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಸೊ ಇದರ 3 ಮೀಟರ್ ವೈರ್ ಅನ್ನೋದು ಇದಾಗುತ್ತೆ. ನಾನೀಗ 3 ಮೀಟರ್ ವೈರ್ ಅನ್ನೋದು ಹಾಕೋಬಹುದು. ನೀವು ಒಟ್ಟು ನಾನೀಗ ಜಸ್ಟ್ ನಿಮ್ಗೊಂದು 2 ಮೀಟರ್ ಇಲ್ಲ 1 ಮೀಟರ್ ವೈರ್ ಅನ್ನೋದು ನಿಮಗೆ ಹಾಕಿ ತೋರಿಸ್ತೇನೆ. ಅಂದರೆ ಇಷ್ಟು ಉದ್ದ ತಗೊಂಡಿದ್ದೀನಿ, ಇಷ್ಟು ಸಾಕಾಗುತ್ತೆ ನಮಗೆ. ಸೊ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸೊ ನೈಫರ್ ಮುಖಾಂತರ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ, ಕಟ್ ಯೂಸ್ ಇರುತ್ತೆ. ಸೊ ಇವಾಗ ಇದನ್ನು ನೀವು ನೋಡ್ಬೋದು, ಇಲ್ಲಿ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಸೊ ಇದು ಗಾರ್ಡನ್ ರಿವೈಂಡ್ ಲೈನ್ ಅಂತ ಹೆಸರಿರುತ್ತೆ. ಸೊ 2 ಕಡೆನೂ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ವೇರ್ ಐ ಪ್ರೊಟೆಕ್ಷನ್ ವೆನ್ ಯೂಸಿಂಗ್ ಅಂತಂತಂದರೆ ಇದನ್ನು ಯಾವಾಗ ನೀವು ಯೂಸ್ ಮಾಡ್ತೀರೋ ಆವಾಗ ಬ್ರಷ್ ಕಟರ್ ಜೋರಾಗಿ ಕಟ್ ಮಾಡೋದ್ರಿಂದ ಕಣ್ಣಿಗೆ ಐ ಪ್ರೊಟೆಕ್ಷನ್ ಅನ್ನೋದು ಹಾಕ್ಕೊಳ್ಳಿ ಅಂದ್ಬಿಟ್ಟು. ಸೊ ಮತ್ತು ಇಲ್ಲಿ ನೀವು ನೋಡ್ಬೋದು ಇಟಾಲಿಯನ್ ಡಿಸೈನ್ ಅಂತ ಇಲ್ಲಿದೆ, ನೀವು ಗಮನಿಸ್ಬೋದು. ಬಹುಶಃ ನಿಮಗೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ, 1 ಸೆಕೆಂಡ್ ನೋಡಿ, ಇಟಾಲಿಯನ್ ಡಿಸೈನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಟಾಲಿಯನ್ ಡಿಸೈನ್. ಮತ್ತು ಇಲ್ಲಿ ನೀವು ನೋಡೋದಂತಂದರೆ ಮ್ಯಾಕ್ಸ್ RPM ಬಂದುಬಿಟ್ಟು ಮ್ಯಾಕ್ಸ್ RPM ಬಂದುಬಿಟ್ಟು 10,000 ಪರ್ ಮಿನಿಟ್ ರೌಂಡ್ ತಿರುಗೋ ಪವರ್ ಅನ್ನೋದಿರುತ್ತೆ. ನಿಮ್ಮ ಎಲ್ಲ ಬ್ರಷ್ ಕಟರ್ದು RPM ಬಂದುಬಿಟ್ಟು 9,000 8,000 to 9,000 RPM ಇರುತ್ತೆ. ಸೊ ಇದು ಅಪ್ ಟು 10,000ವರೆಗೂ ಕೆಪಾಸಿಟಿ ಅನ್ನೋದು ತಡೆಯುತ್ತದೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ನೋಡಿಕೊಂಡ್ರೆ ಇದು ಪ್ಲಾಸ್ಟಿಕ್ ಅಲ್ಲ, HDP ಒಂದು ಪ್ಲಾಸ್ಟಿಕ್ ಆಗಿರುತ್ತದೆ. HDP ಇದು.
ಸೊ ಇಲ್ಲಿ ನೀವು ನೋಡೋದಾದರೆ ಇದು ಬಂದುಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಮತ್ತು ಇದು ಬಂದುಬಿಟ್ಟು ಅಲ್ಯೂಮಿನಿಯಂ. ಸೊ ನೀವು ನೋಡೋದಾದರೆ ಇಲ್ಲಿ ಗಾರ್ಡನ್ ರಿವೈಂಡ್ ಲೈನ್ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಆರೋ ಮಾರ್ಕ್ ಕಾಣಿಸ್ತಾ ಇರ್ಬೋದು. ಈ ಆರೋ ಮಾರ್ಕ್ ಅನ್ನೋದು ನಿಮಗೆ ಇಲ್ಲಿ ಏನು ಲೈನ್ ಅಂತ ಕೊಟ್ಟಿದ್ದಾರೋ ಅದೇ ಇದು ಲೈನ್ ಅನ್ನೋದು. ಸೊ ಇದ್ರ ಥ್ರೂ ನೀವು ಈಸಿಯಾಗಿ ಇದನ್ನು ಲೋಡ್ ಮಾಡ್ಕೋಬೋದು. ಸೊ ಇದು ಈ ಥರ ಯಾವ ಕಡೆನ ಡೈರೆಕ್ಷನಲ್ಲಿ ಇತ್ತು ಅಂತಂದರೆ ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾವಾಗೇ ಆಗಲಿ ನೀವು ಲೋಡ್ ಮಾಡಬೇಕಂತಂದರೆ ಇದು ನಿಮಗೆ ರೈಟ್ ಸೈಡ್ ತಿರುಗಿಸಿದ್ರೆ ತಿರುಗುತ್ತೆ, ಲೆಫ್ಟ್ ಸೈಡ್ ತಿರುಗಿಸ್ಬೇಕು ಅಂತಂದರೆ ಪ್ರೆಸ್ ಮಾಡಿ ಈ ಕಡೆ ತಿರುಗಿಸಿದ್ರೆ ಆವಾಗ ತಿರುಗುತ್ತೆ. ಇಲ್ಲ ಅಂತಂತಂದರೆ ನೀವು ಈಸಿಯಾಗೆ ಅಂತಂದರೆ ಇದು ಲೋಡ್ ಆಗಲಿಕ್ಕೆ ರೈಟ್ ಸೈಡ್ ತಿರುಗಿಸ್ಬೇಕು. ಲೋಡ್ ಆಗಿರೋದನ್ನ ಮತ್ತೆ ಈಚೆ ತೆಗಿಯೋದಕ್ಕೆ ಪುಷ್ ಮಾಡಿ ಎಡಗಡೆಗೆ ತಿರುಗಿಸಿದ್ರೆ ಲೋಡ್ ಆಗಿರೋದು ಈಚೆ ಬರುತ್ತೆ. ಸೊ ಇವಾಗ ನಾನು ಈ ರೀತಿ ಇಟ್ಟು ಇದನ್ನು ಓಪನ್ ಮಾಡಿ ಲೋಡ್ ಮಾಡಿ ತೋರಿಸ್ತಾನೆ ಯಾವ ರೀತಿ ಇದನ್ನು ಲೋಡ್ ಮಾಡೋದು ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ ಇದನ್ನು ಯಾವ ರೀತಿ ಓಪನ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತೇ ಇರುತ್ತೆ ಬ್ರಷ್ ಕಟರ್ ಯೂಸ್ ಮಾಡೋರಿಗೆಲ್ಲರಿಗೂ. ಇಲ್ಲಿ ಪುಷ್ ಅಂತ ಇರೋದನ್ನ ಒಳಗಡೆ ಒತ್ತಬೇಕಾಗುತ್ತೆ, ಗಟ್ಟಿಯಾಗಿ ಒತ್ತಬೇಕಾಗುತ್ತೆ. ಸೊ ಒತ್ತಿಬಿಟ್ಟು ಈ ಕಡೆ ಎಳಿಬೇಕಾಗುತ್ತೆ. ಇದನ್ನು ಹಿಡ್ಕೊಂಡು ಈ ಭಾಗ ಏನಿದೆ ಈ ಭಾಗ ಇದನ್ನು ಹಿಂಗೆ ಹಿಡ್ಕೊಂಡು ಎಳಿಬೇಕಾಗುತ್ತೆ. ಈ ಭಾಗ ಪ್ರೆಸ್ ಮಾಡಬೇಕಾಗುತ್ತೆ ಹಿಂಗೆ. ಸೊ ಈ ಥರ ಪ್ರೆಸ್ ಮಾಡಿ ಈ ಥರ ಎಳಿಬೇಕಾಗುತ್ತೆ. ಸೊ ಹೊಸದಿರೋದ್ರಿಂದ ತುಂಬ ಕಷ್ಟ ಇರೋದ್ರಿಂದ ಏನಾನ ಟೆಸ್ಟರ್ ಅಥವಾ ಏನಾನ ಒಂದು ಟೂಲ್ನ ಸಹಾಯ ಮಾಡಿ ನಾನು ಈ ನೈಪರ್ ಇದ್ರ ಥ್ರೂನೇ ನಾನೀಗ ಪುಷ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಈ ರೀತಿ ಪುಷ್ ಮಾಡಬೇಕಾಗುತ್ತೆ. ಸೊ ಒಳಕ್ಕೆ ಪುಷ್ ಮಾಡಿ ನೋಡಿ, ಜಸ್ಟ್ ಪುಷ್ ಮಾಡಿದ ತಕ್ಷಣ ಈ ರೀತಿ ನಮಗೆ ಓಪನ್ ಅನ್ನೋದು ಆಗುತ್ತೆ. ಸೊ ಮತ್ತೆ ಈ ಕಡೆನೂ ಅಷ್ಟೇ ಎರಡು ಸೈಡೂ ಒಳಗಡೆಗೆ ಪುಷ್ ಮಾಡಬೇಕು. ಇದನ್ನು ನೋಡಿ, ಜಸ್ಟ್ ಪುಷ್ ಮಾಡಿದ ತಕ್ಷಣ ಇದು ಓಪನ್ ಆಗುತ್ತೆ. ಕೇರ್ಫುಲ್ಲಾಗಿ ತೆಗಿಬೇಕಾಗುತ್ತೆ. ಇಲ್ಲೊಂದು ಸ್ಪ್ರಿಂಗ್ ಇರುತ್ತೆ, ಸ್ಪ್ರಿಂಗ್ ಕಳಿಬಾರ್ದು ನೋಡಿ. ಸ್ಪ್ರಿಂಗ್ ಅನ್ನೋದು ಈ ಸ್ಪ್ರಿಂಗ್ ಕಳಿಬಾರ್ದು. ಸೊ ಈ ಸ್ಪ್ರಿಂಗ್ ಮತ್ತೆ ಇದರಲ್ಲೇ ಹಾಕ್ತೀನಿ. ಸೊ ಇದು ನಮಗೆ ಭಾಗ ಈ ರೀತಿ 4 ಭಾಗ ಆಗುತ್ತೆ. 1 2 3 4 ಸ್ಪ್ರಿಂಗು ಸೇರಿಸಿ 5 ಭಾಗ ಆಗುತ್ತೆ. ಸೊ ಇದನ್ನು ನೀವು ಹಿಂಗೆ ಇಟ್ಕೊಳ್ಳಿ. ಯಾವಾಗೇ ಆಗಲಿ ಈ ಲೈನ್ನ ನೋಡ್ಕೊಳ್ಳಿ. ಈ ಹೋಲ್ ಮಾರ್ಕ್ ಇದೆಯಲ್ಲ, ಒಂದು ನಿಮಿಷ ನಿಮಗೆ ಕಾಣುತ್ತೆ, ಈ ಹೋಲ್ ಇದೆಯಲ್ಲ, ಈ ಹೋಲ್ ಹತ್ರಕ್ಕೆ ಇದನ್ನು ಡಿಸೈನ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಯಾವ ಥರ ಮಾಡಿದ್ರು ಅದು ಅಲ್ಲೇ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ನಿಮಗೇನು ಈ ಲಾಕ್ ಸಿಸ್ಟಮ್ ಕಾಣ್ತಾ ಇದೆ ಅದು ಬಂದ್ಬಿಟ್ಟು ಇದರೊಳಗಡೆ ಕೂತ್ಕೊಳ್ಳುತ್ತೆ. ಈ ಲಾಕ್ ಸಿಸ್ಟಮ್ ಇದರೊಳಗಡೆ ಕೂತ್ಕೊಳ್ಳುತ್ತೆ, ಈ ರೀತಿ ಕೂತ್ಕೊಳ್ಳುತ್ತೆ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಈ ಲೈನ್ ಅನ್ನೋದು ಈ ಲೈನ್ ಏನಿದೆ ಈ ಲೈನ್ ಅನ್ನೋದು ಬಂದ್ಬಿಟ್ಟು ನಿಮಗೆ ಕರೆಕ್ಟಾಗಿ ಹೋಲ್ ಹತ್ರನೇ ಕೂತ್ಕೊಳ್ಳುತ್ತೆ. ಸೊ ಇದನ್ನು ನಾವು ಸೈಡ್ಗೆ ಇಡೋಣ. ಸೊ ನಾವು ಹಳೆ ಪದ್ಧತಿಯಲ್ಲಿ ಯಾವ ರೀತಿ ಇದನ್ನು ಲೋಡ್ ಮಾಡ್ತಿದ್ವಿ ಅಂತಂದರೆ, ನಾವು ವಯರ್ನ ತಗೊಂಡು ಮಧ್ಯಕ್ಕೆ ಈ ರೀತಿ ತಗೊಂಡು ಇಲ್ಲಿ ಸ್ವಲ್ಪ ಈ ಥರ ಮಡಿಸ್ಬಿಟ್ಟು ಇಲ್ಲಿಂದ ಹಾಕೊಂಬರ್ತಿದ್ವಿ ಹಳೆ ಪದ್ಧತಿಯಲ್ಲಿ. ಈ ರೀತಿ ಮಾಡಿಕೊಂಡು ಲೋಡ್ ಮಾಡಿಕೊಂಡು ಇಲ್ಲಿ ಹಾಕ್ತಿದ್ವಿ. ಇದು ನಮಗೆ ತುಂಬ ಸಮಸ್ಯೆ ಆಗೋದು. ಸೊ ಇವಾಗ ಏನಪ್ಪ ಅಂತಂತಂದರೆ ಸಿಂಪಲ್ ಮೆಥಡು. ಈ ಕಡೆ ನೋಡ್ಬೋದು, ಇಲ್ಲಿ ಹೋಲ್ ಇದೆ. ಈ ಹೋಲಲ್ಲಿ ಇದನ್ನು ತಳ್ಳಬೇಕಾಗುತ್ತೆ. ಈ ಥರ ನಾನು ಇನ್ನೊಮ್ಮೆ ತೋರಿಸ್ತೇನೆ. ಈ ಹೋಲ್ ಇದೆಯಲ್ಲ, ಈ ಹೋಲಲ್ಲಿ ನೀವು ಇದನ್ನು ತಳ್ಳಬೇಕು. ಹೋಲಲ್ಲಿ ತಳ್ಳಿದ್ರೆ ಇದು ಈ ಕಡೆ ಬರಬೇಕು. ಸೊ ಈ ರೀತಿ ಬಂದಮೇಲೆ ಸೊ ನೀವು ನಿಮ್ಮ ಬ್ರಷ್ ಕಟರ್ದು ಏನಿದೆ ಇದರಲ್ಲಿ ಇಟ್ಬಿಡ್ರಿ. ಈ ಥರ ಇಟ್ಬಿಟ್ಟು ಕಂಪ್ಲೀಟಾಗಿ ಈ ಕಡೆ ಕೇಳ್ಕೊಂಬಿಡಿ. ಅಥವಾ ಇದಕ್ಕೆ ಮುಂಚೆನೋ ಸರಿ ನೀವು ಕಂಪ್ಲೀಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಕಡೆಗೆ ಹೇಳ್ಕೋಬೇಕು. ಸೊ ಈ ರೀತಿ ಕೊನೆಗಳೆರಡು ಅರ್ಧ ಬರೋ ರೀತಿ, ಈ ಕಡೆ ಅರ್ಧ ಬರೋ ರೀತಿ ಎಳ್ಕೊಂಡ್ರೆ, ಸೊ ಈ ಕಡೆ ಸಮಭಾಗ ಈ ಥರ ಮಧ್ಯಕ್ಕೆ ಬರೋಂಗೆ ಎಳ್ಕೊಂಡ್ರೆ ನೀವು ಈ ಹೋಲ್ತ್ರು ಎಳ್ಕೊಂಡು ಇನ್ನು ಉಳಿದಿದ್ದನ್ನು ನೀವು ಮಾಡಬೇಕಾಗಿರೋದೇನಪ್ಪ ಅಂತಂತಂದರೆ ಸಿಂಪಲ್ ಇಲ್ಲಿ ಇಟ್ಟು ಇದನ್ನು ಇದರೊಳಗಡೆ ಸೇರಿಸ್ಬೇಕು. ಸೊ
ಸೊ ಒಂದು ಬದಿದು ಈ ಕಡೆ ಹಿಂಗೆ ಸೇರಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ನೀವು ಸೇರಿಸ್ಬೇಕಾಗುತ್ತೆ. ಇದು ಸೇರಿಸಾದ್ಮೇಲೆ ಈ ಲೈನ್ ಅನ್ನೋದು ನೋಡ್ಕೊಳ್ಳಿ, ಮತ್ತೆ ಈ ರೀತಿ ಬರುತ್ತೆ ನಿಮಗೆ. ಸೊ ಇವಾಗ ನಾನು ಆ ಕಡೆ ಈ ಕಡೆ ಜಸ್ಟ್ ವೈರ್ ಬಿಟ್ಕೊಂಡಿದ್ದೀನಿ, ಎಲ್ಲೂ ಸುತ್ತಿಲ್ಲ. ನೋಡ್ಬೋದು ಯಾವುದೇ ಭಾಗವನ್ನು ನಾನು ಸುತ್ತಿಲ್ಲ. ಇಲ್ಲಿಂದ ಇದರೊಳಗಡೆ ಈ ಹೋಲಿಂದ ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಈ ಕೊನೆಗಳಿಗೆ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಆ್ಯಸ್ ಯೂಶುವಲ್ ನಮ್ಮದು ಇದನ್ನು ನೋಡಿಕೊಂಡು ಪುಷ್ ಬಟನ್ ಲಾಕ್ ಇರುತ್ತಲ್ಲ, ಇಲ್ಲಿ ಲಾಕ್ ಬರೋ ಥರ ನೋಡಿಕೊಂಡು ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ನಿಮಗೆ ಇದು ಸೇಮ್ ಇಲ್ಲಿಗೆ ಬರುತ್ತೆ. ಈ ರೀತಿ ಪುಷ್ ಮಾಡಿದ್ರೆ ಲಾಕ್ ಅನ್ನೋದು ಆಗುತ್ತೆ. ಈಗ ನೋಡಿ ಲಾಕ್ ಆದಮೇಲೆ ಇದನ್ನು ಯಾವ ರೀತಿ ನೀವು ಈಸಿಯಾಗಿ ಲೋಡ್ ಮಾಡ್ಬೋದು ಅಂದ್ಬಿಟ್ಟು ಜಸ್ಟ್ ಈ ಥರ ತಿರುಗಿಸಿದ್ರೆ ಸಾಕು. ಸೊ ಈ ರೀತಿ ನಾವು ಬ್ರಷ್ ಕಟರ್ನ ಲೋಡ್ ಅನ್ನೋದು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನಾನು ಬಳಸಿರೋ ವೈರ್ ಅನ್ನೋದು ಇದು ಬಂದ್ಬಿಟ್ಟು ಥಿಕ್ನೆಸ್ ಅನ್ನೋದು 4 mm ವೈರ್ ಆಗಿರುತ್ತದೆ. ಸೊ ಇಲ್ಲಿ ನೀವು ನೋಡೋದಾದರೆ ಇದು 4 mm ಥಿಕ್ನೆಸ್ ಇರುವಂತಹ ವೈರು. ಇದು 4 mm ಥಿಕ್ನೆಸ್ ಇರುವಂತಹ ವೈರ್ ಆಗಿರುತ್ತದೆ. ಸೊ ಅದೇ ನೀವು ಕಂಪನಿ ಇದ್ರ ಜೊತೆ ಕೊಡೋ ವೈರ್ ನೋಡಿದ್ರೆ ನೀವು ಈ ಥಿಕ್ನೆಸ್ ಅನ್ನೋದು ಇರುತ್ತೆ. ಸೊ ಇದಕ್ಕೂ ಅದಕ್ಕೂ ಥಿಕ್ನೆಸ್ನ ನೀವು ನೋಡೋದಾದರೆ ಪಕ್ಕದಲ್ಲಿಟ್ಟು, ಸೊ ನೋಡಿ ಕಂಪ್ನಿ ನಿಮಗೆ ಬ್ರಷ್ ಕಟ್ರಲ್ಲಿ ಕೊಡೋ ವೈರ್ ಅನ್ನೋದು ಕೇವಲ 1.5 mm ಥಿಕ್ನೆಸ್ ಇರುತ್ತದೆ. ನಾವಿಲ್ಲಿ ಬಳಸಿರೋದಂಥದ್ದು 4 mm ಥಿಕ್ನೆಸ್ ಅನ್ನೋದು ಇರುತ್ತದೆ. ಸೊ ಅದರ 4 ಪಟ್ಟು ನಾವು ಥಿಕ್ನೆಸ್ ಅನ್ನೋದು ಬಳಸಿದ್ದೇವೆ. ಸೊ ಇಲ್ಲಿ ನೋಡ್ಬೋದು ನೀವು ನಾನು ಬಳಸಿದ್ದು. ಸೊ ನಾನು ಬಳಸಿದ್ದು 4 mm ರೌಂಡ್ ಬ್ರಷ್ ಕಟರ್ ಲೈನ್ ಅನ್ನೋದು ನಾನು ಬಳಸಿದ್ದು. ಸೊ ಈ ರೀತಿ ಇವಾಗ ನೀವು ಇದನ್ನು ತೆಗಿಬೇಕು ಅಂತಂತಂದರೆ ಸಿಂಪಲ್ಲು, ಈಗೇನೋ ಇಲ್ಲಿಗೆ ವೈರ್ ಕಟ್ಟಾಯಿತು ನೀವು ಯೂಸ್ ಮಾಡುವಾಗ ಅಂತಂತಂದರೆ ಪ್ರೆಸ್ ಮಾಡಿಬಿಟ್ಟು ಮಾಮೂಲಿ ಈ ಆ್ಯಂಟಿ ಕ್ಲಾಕ್ ವೈಸ್ ಸೊ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಪ್ರೆಸ್ ಮಾಡಿ ಈ ಕಡೆ ಹಿಂಗೆ ತಿರುಗಿಸಿದ್ರೆ ನಿಮಗೆ ಹಿಂಗೆ ಮಾಡಿದ್ರೆ ನೋಡಿ ಸ್ವಲ್ಪ ಈಚೆ ಬರುತ್ತೆ. ಮತ್ತು ನೀವು ಲೋಡ್ ಮಾಡಬೇಕಂತಂತಂದರೆ ಈ ರೀತಿ ಮಾಡಬೇಕಾಗಿರುತ್ತದೆ. ಸೊ ವೀಕ್ಷಕರೇ ನೋಡ್ಕೊಳ್ಳೋಣ ನೀವು ಇದನ್ನ ಯಾವ ರೀತಿ ಬಳಸೋದು, ಯಾವ ರೀತಿ ಓಪನ್ ಮಾಡೋದು ಅಂದ್ಬಿಟ್ಟು. ಸೊ ಇವಾಗ ಇದನ್ನ ನೀವು ಈ ತರ ಕ್ಲಾಕ್ ವೈಸ್ ತಿರುಗಿಸಿದ್ರೆ ಇದು ಲೋಡ್ ಅನ್ನೋದು ಆಗುತ್ತೆ, ಒಳಗಡೆ ಹೋಗುತ್ತೆ. ಸೊ ಇದನ್ನ ನೀವು ಪ್ರೆಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ. ಒಳಗಡೆಗೆ ಪ್ರೆಸ್ ಮಾಡಿಬಿಟ್ಟು ಹಿಂದಕ್ಕೆ ತಿರುಗಿಸಿದ್ರೆ, ರಿವೈಂಡ್ ಮಾಡಿದ್ರೆ ಸೊ ನಿಮಗೆ ಹಾಗೆ ತಿರುಗೋದಿಲ್ಲ. ಮುಂದಕ್ಕೆ ಬೇಕಾದ್ರೆ ಅದೇ ರೀತಿ ಹಿಂಗೆ ತಿರುಗುತ್ತೆ. ಸೊ ಹಿಂದಕ್ಕೆ ಮಾಡ್ಬೇಕಂತಂದ್ರೆ ನೀವು ಇದನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಮಾಮೂಲಿ ಟ್ಯಾಪ್ ಆ್ಯಂಡ್ ಗೋ ಯಾವ ಥರ ಯೂಸ್ ಮಾಡ್ತೀರೋ ಅದೇ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಹಿಂದಕ್ಕೆ ಮಾಡಿದ್ರೆ ನೋಡಿ ವೈರ್ ಅನ್ನೋದು ಈಚೆಗೆ ಬರುತ್ತೆ, ಈಚೆಗೆ ಅನ್ನೋದು ಬರುತ್ತೆ. ಅದೇ ನೀವು ನೋಡಿ ಈ ರೀತಿ ರೈಟ್ ಸೈಡ್ಗೆ ಮಾಡಿದ್ರೆ, ನಿಮ್ಮ ಬಲಗಡೆಗೆ ಮಾಡಿದ್ರೆ ಈ ಥರ ಟಕ್ ಅಂತ ಸೌಂಡ್ ಬರುತ್ತೆ. ಇದು ಒಳಗಡೆ ಸುತ್ಕೊಳ್ಳುತ್ತೆ, ಈ ರೀತಿ ಸುತ್ಕೊಳ್ಳುತ್ತೆ. ಸೊ ಇದರ ಪ್ರಾಡಕ್ಟ್ ಲಿಂಕ್ ಅನ್ನೋದು ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ. ಯಾರನ್ನ ಬೇಕು ಅನ್ನೋರು ಇದನ್ನ ಕ್ಲಿಕ್ ಮಾಡಿ ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು, ಅಥವಾ ನೇರವಾಗಿ ಇದು ನನಗೆ ಆರ್ಡರ್ ಕೊಡ್ಬೋದು. ನೀವು ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಆರ್ಡರ್ ಮಾಡಿದ್ರೆ ಸೊ ಇದನ್ನು ನಾನು ನಿಮಗೆ ಕೊರಿಯರ್ ಥ್ರೂ ಕಳಿಸ್ಕೊಡ್ಲಿಕ್ಕೆ ಆಗುತ್ತೆ. ಸೊ ಈ ರೀತಿ ಟ್ಯಾಪ್ ಆ್ಯಂಡ್ ಗ್ರೋ ಗಾರ್ಡನ್ ಟೂಲ್ ಆಗಿರ್ಬೋದು, ಅಥವಾ ಈ ರೀತಿ 3 mm 3.5 mm 4 mm ಬ್ರಷ್ ಕಟರ್ ರೋಪ್ ಆಗಿರ್ಬೋದು, ಅಥವಾ ಈ ಥರ ಬ್ರಷ್ ಕಟರ್ ರೋಪ್ ಕಟ್ ಮಾಡುವ ನೈಫರ್ ಆಗಿರ್ಬೋದು. ಇದು ನೈಫರ್ ತುಂಬ ಚೆನ್ನಾಗಿ ಕಟ್ ಮಾಡುತ್ತೆ. ಸೊ ನೀವು ನೋಡ್ಬೋದು ಇದು 2 mm ಆಗಿರುತ್ತದೆ. ಸೊ ನೋಡಿ ಈ ಥರ ಕಟ್ ಮಾಡುತ್ತೆ. ಇದು 4 mm ಕೆಪಾಸಿಟಿ ಆಗಿರುತ್ತದೆ. ಸೊ ಇದು ನಾವು ಹಾಕಿರೋದು ಈಗ 4 mm ಕೆಪಾಸಿಟಿ ಆಗಿರುತ್ತದೆ. ನೋಡಿ ಸ್ವಲ್ಪ ಹಾರ್ಡ್ ಆಗುತ್ತೆ, ಬಟ್ ತುಂಬ ಈಸಿಯಾಗಿ ಕಟ್ ಆಗುತ್ತೆ. ನಿಮ್ಗೆ ಈ ರೀತಿ ಪೀಸ್ ಅನ್ನೋದು ನೀಟಾಗಿ ಕಟ್ ಆಗುತ್ತೆ ನೈಫರ್ ಅನ್ನೋದು. ಸೊ ಈ ಥರ ಒಳ್ಳೆ ವೀಡಿಯೋಸ್ಗೆ ಮತ್ತು ಬ್ರಷ್ ಕಟರ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಇದರದ್ದು ಡೆಮೋ ಅಥವಾ ಪೂರ್ತಿ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ರೈತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.